ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಇವಾಗ ಬಿಗ್ ಬಾಸ್ ಕಡೆಯಿಂದ ಹೊಸ ಪ್ರೊಮೋ ರಿಲೀಸ್ ಆಗಿದೆ. ಆ ಪ್ರೊಮೋದಲ್ಲಿ ನೋಡ್ತಾ ಇದ್ರೆ 2 ಟೀಮ್ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ಅದನ್ನು ಯಾವ್ಯಾವ ಟೀಮ್ನ ಯಾರ್ಯಾರು ಕ್ರಿಯೇಟ್ ಮಾಡಿದ್ದಾರೆ, ಆ ಟೀಮ್ನಲ್ಲಿ ಯಾರ್ಯಾರು ಇದ್ದಾರೆ ಅಂತ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದಂತೆ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸು ಇದೇ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಇವಾಗ ಆ್ಯಕ್ಚುಲಿ ಬಿಗ್ ಬಾಸ್ನಲ್ಲಿ ಇವತ್ತಿನ ಒಂದು BB ಟಾಸ್ಕಲ್ಲಿ 2 ಟೀಮ್ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. 2 ಟೀಮ್ನಲ್ಲೂ ಕೂಡ ಒಬ್ಬರು ಕ್ಯಾಪ್ಟನ್ನು ತ್ರಿವಿಕ್ರಮ್ ಆಗಿರ್ತಾರೆ, ಇನ್ನೊಂದು ಕ್ಯಾಪ್ಟನ್ನು ಮಂಜು ಅವರಾಗಿರ್ತಾರೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಅವರ ಕ್ಯಾಪ್ಟನ್ಸಿ ಅಂಡರಲ್ಲಿ ಭವ್ಯ ಅವರು ಇರ್ತಾರೆ, ಮೋಕ್ಷಿತಾ ಮತ್ತು ಹನುಮಂತ್ ಅವ್ರದ್ದು ಇದು ಒಂದು ಟೀಮ್ ಆಗಿರುತ್ತೆ. ಮತ್ತು ಇನ್ನೊಂದು ಟೀಮ್ ಬಂದು ಮಂಜು ಅವ್ರ ಟೀಮಲ್ಲಿ ಇವಾಗ ಗೌತಮಿ ಅವರು, ಚೈತ್ರ ಮತ್ತು ಧನರಾಜ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದು. ರಜತ್ ಅವರು ಅದು ಉಸ್ತುವಾರಿ ಕಂಪ್ಲೀಟಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಎಲ್ಲರಿಗೂ ಒಂದು ಸ್ವಲ್ಪ ಇನ್ನೊಂದು ಡೌಟ್ ಇದ್ದೇ ಇರುತ್ತೆ, ಇದು ಯಾವ ರೀತಿ ನಡ್ಕೊಂಡು ಹೋಗುತ್ತೆ. ಆದರೆ ಇವಾಗ ಟಿಕೆಟ್ ಟು ಫಿನಾಲೆ ಏನಿದೆ ಅದು ಒಬ್ರಿಗೆ ಸಿಗೋದು, ಆದರೆ ಇಲ್ಲಿ ಟೀಮ್ ಮಾಡಿದ್ದಾರೆ ಅಂತ ಇವಾಗ ಒಂದು ಟೀಮ್ ಏನಾಗಿದೆ ಅವರು ಇವಾಗ ಈ ವೀಕಲ್ಲಿ ಏನಾದ್ರು ಗೆದ್ದರೆ ಅವರು ಡೈರೆಕ್ಟಾಗಿ ಟಿಕೆಟ್ ಟು ಫಿನಾಲೆ ಒಂದು ಟಾಸ್ಕ್ ಇರುತ್ತಲ್ಲ ಅದಕ್ಕೆ ಅವರು ಎಂಟ್ರಿನ ಹಾಕ್ತಾರೆ. ಆ 4 ಜನನೂ ಎಂಟ್ರಿನ ಹಾಕ್ತಾರೆ. ಯಾರು 4 ಜನ ಹಾಕ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ. ಮತ್ತು ಆ 4 ಜನ ರಜತ್ ಅವ್ರ ಜೊತೆ ಒಂದು ಕಾಂಪಿಟೇಟ್ ಮಾಡ್ತಾರೆ. ಕಾಂಪಿಟೇಟ್ ಮಾಡಿದ್ಮೇಲೆ ಅದರಲ್ಲಿ ಇವಾಗ ಒಬ್ಬರಿಗೆ ಈ ವಾರದ ಅಂದರೆ ಈ ಟಿಕೆಟ್ ಟು ಫಿನಾಲೆ ಏನಿದೆ ಅದು ಅವರೊಬ್ಬರಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಬೇರೆ ರೀತಿ ಯಾವುದೇ ರೀತಿ ಇರೋದಿಲ್ಲ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಮರೆಯದೆ ಕಮೆಂಟ್. ಅದೇ ರೀತಿ ನಿಮ್ಮ ಪ್ರಕಾರ ಯಾರು ಟಾಪ್ 5 ಬರ್ಬೋದು ಮತ್ತು ಈ ವರ್ಷದ ಅಂದರೆ ಈ ಸೀಸನಲ್ಲಿ ಯಾರು ಗೆಲ್ಬೋದು ಅಂತಲೂ ಕೂಡ ನಿಮ್ಮ ಪ್ರೆಡಿಕ್ಷನ್ನ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ ಗೈಸ್. ಇವಾಗ ಆ್ಯಕ್ಚುಲಿ ಟಾಸ್ಕ್ ಕಡೆಯಿಂದ ಬರೋದಾ, ಬೆಳಗ್ಗೆ ಟಾಸ್ಕಲ್ಲಿ ಟಾಸ್ಕ್ ನಡೆದಿತ್ತು ಆ ಟಾಸ್ಕಲ್ಲಿ ಇಬ್ಬರು ಫೈಟ್ ಆಗುತ್ತೆ. ತ್ರಿವಿಕ್ರಮ್ ಮಂಜು ಅವ್ರು ಆಗಿರ್ಬೋದು, ಅದು ಫೈಟ್ ಆಗುತ್ತೆ. ಇವಾಗಲೂ ಕೂಡ ಒಂದು ಸ್ವಲ್ಪ ಎಲ್ಲರೂ ಮೋಸ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾರೆ ಪ್ರೊಮೋ ನೋಡಾದ್ಮೇಲೆ. ಏನಂತ ಅಂದರೆ ಹನುಮಂತ್ ಅವರು ಇಲ್ಲಿ ಟಾಸ್ಕ್ ಏನಿರುತ್ತೋ ಒಂದು ಬಲೂನ್ನ ಇಟ್ಕೊಂಡು ಅದು ಬಕೆಟಲ್ಲಿ ನೀರು ಹಾಕಬೇಕಾಗುತ್ತೆ. ಹಿಂದೆ ಬೆನ್ನನ್ನು ಯೂಸ್ ಮಾಡಿಕೊಂಡು ಪ್ರೆಸ್ ಮಾಡಿಬಿಟ್ಟಲ್ಲಿ ಬಕೆಟ್ಗೆ ನೀರು ಹಾಕಬೇಕಾಗಿರುತ್ತೆ. ಅದರಲ್ಲಿ ಹನುಮಂತ್ ಅವರು ಮೋಸ ಮಾಡಿದ್ದಾರೆ ಅಂತ ಎಲ್ಲರೂ ಅಂದ್ಕೊಳ್ತಿದ್ದೀರಾ. ಬಟ್ ನಾವು ಆ್ಯಕ್ಚುಲಿ ಎಪಿಸೋಡಲ್ಲಿ ನೋಡಬೇಕಾಗಿರುತ್ತೆ ಏನೇನಾಗಿದೆ ಫುಲ್ ಡೀಟೇಲ್ ಆಗಿ. ಇವರು ಹೈಪ್ ಮಾಡೋಕ್ಕೋಸ್ಕರ ಈ ಥರ ಕ್ರಿಯೇಟ್ ಮಾಡ್ತಾರೆ ಅಷ್ಟೇ. ಅದಕ್ಕೆ ಅಂತಲೇ ಅದನ್ನ ಪ್ರೊಮೋ ಶೂಟ್ ಅಂತಲೇ ಹೇಳುವುದು. ಅದನ್ನು ಕಂಪ್ಲೀಟಾಗಿ ನೋಡಬೇಕಾಗಿರುತ್ತೆ. ಅದೇ ರೀತಿ ಇವಾಗ ರಜತ್ ಅವರು ಏನಾದರೂ ಮೋಸ ಮಾಡಿದ್ರೆ ಅಂದರೆ ಈ ಟಾಸ್ಕಲ್ಲೂ ಕೂಡ ತ್ರಿವಿಕ್ರಮ್ ಟೀಮ್ ಇದ್ದಾರೆ ಅವರು ಕಂಪ್ಲೀಟಾಗಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಅವರೇ ಕ್ಲಿಯರಾಗಿ ಗೊತ್ತಾಗ್ತಿದೆ ಯಾರು ಗೆದ್ದಿದೆ ಯಾರು ಗೆಲ್ಲಲ್ಲ ಅಂತ. ಮತ್ತು ಇದು ಒಳ್ಳೆತನಕ್ಕೆ ಯಾವತ್ತಿದ್ರೂ ಗೆಲ್ಲು ಇರುತ್ತೆ ಅಂತ ಇಲ್ಲಿ ಮಂಜು ಅವರು ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಈ ಟಾಸ್ಕ್ ಇದೇ ರೀತಿ ಆಗಿರುತ್ತೆ. ರಜತ್ ಅವರು ಏನಾದ್ರು ಮೋಸ ಮಾಡಿದ್ರೆ ಮತ್ತು ಹನುಮಂತ್ ಅವರು ಏನಾದರೂ ಮೋಸ ಮಾಡಿದ್ರೆ ಅಂತ ನಾವು ಎಪಿಸೋಡಲ್ಲೇ ನೋಡಬೇಕಾಗಿರುತ್ತೆ. ಇದರಲ್ಲಿ ನಾವು ಏನು ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಅದೇ ರೀತಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.